Hello everyone, praise the Lord. ದೇವನ ಸ್ತೋತ್ರವಾಗಲಿ. Welcome to our devotion. ನಮ್ಮ ಉಪಾಸನೆಗೆ ನಿಮ್ಮನ್ನು ಆಹ್ವಾನಿಸ್ತೇವೆ. I hope all of you are doing great. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ಭಾವಿಸ್ತೇನೆ. Our prayer is that God is going to do great things in your life. ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡುತ್ತಾನೆ ಎಂಬುದೇ ನಮ್ಮ ಪ್ರಾರ್ಥನೆ ಆಗಿರುತ್ತದೆ. God is a promise keeping God. ದೇವರು ವಾಗ್ದಾನಕ್ಕೆ ನಂಬಿಗಸ್ತನಾದ ದೇವರು. God will do amazing things in your life. ಅತಿಶಯವಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. Keep believing, keep walking by faith. ನಂಬಿಕೊಳ್ಳಿರಿ, ನಂಬಿಕೆಯಲ್ಲಿ ಚಲಿಸಿರಿ. God will never leave you nor forsake. ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯೋದಿಲ್ಲ. The whole world gives up, still God has a plan for your life. ಲೋಕದವರೆಲ್ಲ ಕೈ ಬಿಟ್ಟರು ದೇವರಿಗೆ ನಿಮಗಾದಂತ ಒಂದು ಉತ್ತಮ ಯೋಜನೆ ಇರುತ್ತದೆ. And his word is true. ಮತ್ತು ಆತನ ವಾಕ್ಯ ಸತ್ಯವಾಗಿರುವಂತದ್ದು. And his word will never fail. ಆತನ ವಾಕ್ಯ ಎಂದಿಗೂ ಸೋಲದು. So you can trust him when everything can't be trusted. ಹಾಗಾಗಿ ಯಾವುದನ್ನ ನಂಬದೆ ಹೋದರೂ ದೇವರನ್ನ ನೀವು ಕಣ್ಮುಚ್ಚಿಕೊಂಡು ನಂಬಬೇಕು. There is a word, it says, when we are not faithful, still God remains faithful. ವಾಕ್ಯ ಹೇಳ್ತದೆ, ನಾವು ಅಪನಂಬಿಗಸ್ಥರಾಗಿದ್ದಾಗ್ಯೂ ದೇವರು ನಂಬಿಗಸ್ತನಾಗಿದ್ದನು ಎಂಬುದಾಗಿ. So who can assure you like that? ಈ ರೀತಿಯಲ್ಲಿ ಯಾರು ನಮಗೆ ಆಶ್ವಾಸನೆ ಕೊಡಲಿಕ್ಕೆ ಸಾಧ್ಯ? You can always trust him. You can always believe that he loves you unconditionally. ಹಾಗಾಗಿ ನೀವು ಯಾವತ್ತಿಗೂ ಆತನನ್ನು ವಿಶ್ವಾಸಿಸಬಹುದು. ಮಿತಿ ಇಲ್ಲದಂತೆ ಆತನು ನಮ್ಮನ್ನು ಪ್ರೀತಿ ಮಾಡ್ತಾನೆ ಎಂಬುದಾಗಿ ನಂಬಬಹುದು. And he will be with you till the end. That is the promise. ಲೋಕದ ಅಂತ್ಯದವರೆಗೂ ಆತನು ನಿಮ್ಮ ಸಂಗಡ ಇರ್ತಾನೆ ಎಂಬುದು ಆತನ ವಾಗ್ದಾನ. Just believe those things, stand on that. Let your life be built on those things. ಈ ವಿಷಯಗಳನ್ನು ನಂಬಿಕೊಳ್ಳಿರಿ, ನಿಮ್ಮ ಜೀವಿತ ಇಂತಹ ವಾಗ್ದಾನದ ಮೇಲೆ ಕಟ್ಟಲ್ಪಡಲಿ. I want to share a few things today to help you how to live a good life. ಯಾವ ರೀತಿ ಒಂದು ಒಳ್ಳೆ ಜೀವನ ನಡೆಸಬಹುದು ಎಂಬುದಕ್ಕಾಗಿ ಕೆಲವು ವಿಷಯಗಳನ್ನು ನಿಮಗೆ ಈ ದಿನ we live in a financial world. We live in a world where money is very very important. ಹಣಕಾಸು ಬಹಳ ಮುಖ್ಯ ಎಂದೆನಿಸಿಕೊಳ್ಳುವಂತಹ ಲೋಕದಲ್ಲಿ ನಾವು ಬದುಕುತ್ತಾ ಇದ್ದೇವೆ. You can be a very holy person. You can live a very secure life, spiritually you can be a very good person, but end of the day those things will not actually work, because once you go into the world you need money, you need to deal with finances. ಆತ್ಮಿಕವಾಗಿ ನೀವು ಶುದ್ಧ ಜೀವಿತ ನಡೆಸಬಹುದು, ನಂಬಿಕೆ ವಿಶ್ವಾಸಗಳ ಜೀವಿತ ನಡೆಸಬಹುದು. ಆದರೆ ಲೋಕಕ್ಕೆ ನೀವು ಪ್ರವೇಶಿಸುವಾಗ ಹಣಕಾಸು ಎಲ್ಲದಕ್ಕಿಂತಲೂ ಮಿಗಿಲಾಗಿ ಇರುತ್ತದೆ. So Jesus knew that. That is why if you look at the teachings of Jesus, he spoke more about money. ಯೇಸುಕ್ರಿಸ್ತನ ಬೋಧನೆಗಳನ್ನು ನೀವು ನೋಡುವುದಾದರೆ ಯೇಸುಕ್ರಿಸ್ತನು ಹಣಕಾಸಿನ ವಿಷಯವಾಗಿ ಹೆಚ್ಚಿನದಾಗಿ ಮಾತನಾಡ್ತಾನೆ. ಯಾಕಂದ್ರೆ ಆತನಿಗೆ ಇದು ಚೆನ್ನಾಗಿ ತಿಳಿದಿದೆ. And he taught us a lot of things about how to use money and what happens when you give to God. ಹಣವನ್ನು ಯಾವ ರೀತಿ ಉಪಯೋಗಿಸಬೇಕು, ದೇವರಿಗೆ ಹಣವನ್ನು ಕೊಟ್ಟಾಗ ಏನಾಗುತ್ತದೆ ಎಂಬುದಾಗಿಯೂ ಸಹ ತಿಳಿಸಿರುತ್ತಾನೆ. He took time to sit in the synagogue and see how people gave. ಸಭಾ ಮಂದಿರಗಳಲ್ಲಿ ಆತನು ಕುಳಿತುಕೊಂಡು ಜನರು ಯಾವ ಉದ್ದೇಶದಿಂದ ಕೊಡ್ತಾ ಇದ್ದಾರೆ ಎಂಬುದಾಗಿ ಗಮನಿಸುತ್ತಿದ್ದ. So the rich man came and he gave a lot of money. ಐಶ್ವರ್ಯವಂತನೊಬ್ಬ ಬಂದು ಅಧಿಕವಾಗಿ ಕಾಣಿಕೆಯನ್ನು ಕೊಡುತ್ತಾನೆ. There was a poor widow, she also came and she gave. ಅಲ್ಲಿ ಒಬ್ಬ ಬಡ ವಿಧವೆ ಬಂದು ಆಕೆಯೂ ಸಹ ಕಾಣಿಕೆಯನ್ನು ಕೊಡ್ತಾಳೆ. She gave only 2 coins, 2 pennies. ಆಕೆ ಕೇವಲ 2 ನಾಣ್ಯಗಳನ್ನು ಕೊಡ್ತಾಳೆ. But Jesus said, this woman is a widow, gave more and she'll be blessed more than the rich man who gave so much. ಐಶ್ವರ್ಯವಂತನಿಗೆ ಹೋಲಿಸಿಕೊಂಡು ಬಡ ವಿಧವೆ ಅತ್ಯಧಿಕವಾಗಿ ಕೊಟ್ಟಿದ್ದಾಳೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. Because he says she gave of everything that she had, but the rich man gave all that he had, he gave very little. ಯೇಸು ಹೇಳುತ್ತಾನೆ, ಬಡ ವಿಧವೆ ತನ್ನಲ್ಲಿದ್ದದ್ದೆಲ್ಲವನ್ನ ಕೊಟ್ಟು ಬಿಟ್ಟಳು, ಆದರೆ ಐಶ್ವರ್ಯವಂತನು ತನ್ನಲ್ಲಿದ್ದಂತಹ ಸ್ವಲ್ಪವನ್ನು ಮಾತ್ರ ಕೊಟ್ಟನು ಎಂಬುದಾಗಿ. That is why Jesus taught. He said, give and it shall come back to you, good measure, pressed down, shaken together and running over. ಆದ ಕಾರಣ ಯೇಸು ಕ್ರಿಸ್ತನು ಹೇಳಿಕೊಡ್ತಾನೆ, ಕೊಡಿರಿ, ಜಡಿದು ಅಳ್ಳಾಡಿಸಿ ಹೊರಸೂಸುವಂತೆ ಬಹಳ ಅಳತೆಯಿಂದ ನಿಮಗೆ ಹಿಂದಿರುಗಿ ಬರುವುದು. God works through principles. ದೇವರು ನೋಡ್ರಿ ನಿಯಮಗಳಿಗೆ ಅನುಸಾರವಾಗಿ ಕಾರ್ಯ ಮಾಡ್ತಾನೆ. And this is a very important principle, spiritual law that we need to understand. ಆತ್ಮಿಕವಾದಂತಹ ನಿಯಮ ಬಹಳ ಮುಖ್ಯ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. The only way God can bless you financially
is when you give to God. ಹಣಕಾಸಿನ ರೀತಿಯಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಬೇಕು ಅಂದ್ರೆ ಅದಕ್ಕಾದಂತ ಒಂದೇ ಮಾರ್ಗ ದೇವರಿಗೆ ನೀವು ಅದನ್ನು ಕೊಡುವ. There is no other way Bible teaches. ಸತ್ಯವೇದ ನಾವು ಮಾರ್ಗವನ್ನು ಬೋಧಿಸುವುದಿಲ್ಲ. You need to give, and after you give, God can bless it and give it back to you. ನೀವು ಕೊಟ್ಟಾಗ ಮಾತ್ರ ದೇವರನ್ನ ಅದನ್ನು ಆಶೀರ್ವದಿಸಿ ಹಿಂದಿರುಗಿಸಿ ಕೊಡ್ತಾನೆ. We can argue about that, we can disagree with that, and we can say, this is not how it works. Whatever you say, end of the day, you have to understand this is a spiritual law and this is how God works. ಇದರ ಬಗ್ಗೆ ನಾವು ವಿವಾದ ಮಾಡಬಹುದು ಅಥವಾ ಅಂಗೀಕರಿಸದೇ ಇರಬಹುದು, ಆದರೆ ಇದೊಂದು ಆತ್ಮಿಕವಾದಂಥ ಕಟ್ಟಳೆ. ಈ ಕಟ್ಟಳೆ ಹೀಗೆ ನೆರವೇರುವಲಿಕ್ಕೆ ಸಾಧ್ಯ. The world will teach us that, whatever you have, keep it, save, don't waste or don't give. The more you give, the more you lose, so you have to hold back everything. ಲೋಕವು ನಮಗೆ ಹೇಳಿಕೊಡುವಂಥದ್ದು ಎಲ್ಲವನ್ನು ಕೂಡಿಸಿಡು, ಕಷ್ಟ ಕಾಲಕ್ಕಾಗಿ ಸೇರಿಸಿಡು, ಅದನ್ನು ನೀನು ಕೊಟ್ಟು ಬಿಟ್ಟರೆ ಅದು ಹಿಂದಿರುಗಿ ನಿನಗೆ ಬರೋದಿಲ್ಲ ಎಂಬುದಾಗಿ. You need 10,000 rupees. ಉದಾಹರಣೆಗೆ ಒಂದು 10,000 ಅವಶ್ಯ ನಿಮಗಿರಬಹುದು, and you have 9,000. 9,000 ನಿಮ್ಮ ಬಳಿ ಉಂಟು. God says give 1,000. ದೇವರು ಹೇಳ್ತಾನೆ ಅದರಲ್ಲಿ 1,000 ರೂಪಾಯಿ ಕೊಡು ಎಂಬುದಾಗಿ. But your mind says, you are a fool. You already are short of 1,000. And if you give away 1,000, what happens? ನಿಮ್ಮ ಮನಸ್ಸು ಹೇಳುತ್ತದೆ ಈಗಾಗಲೇ ನಿನಗೆ 1,000 ಕೊರತೆ ಇದೆ, ಆದರೆ ಇನ್ನೂ 1,000 ಕೊಟ್ಟು ಬಿಟ್ಟರೆ ನಿನ್ನ ಗತಿ ಏನು ಎಂಬುದಾಗಿ. But God works like that. The spiritual kingdom, spiritual law works like that. ಆತ್ಮಿಕವಾದಂಥ ರಾಜ್ಯ ನಿಯಮ ಇದೇ ರೀತಿ ಕಾರ್ಯ ಮಾಡೋದು ಪ್ರಿಯ. When you give, ನೀವು ಕೊಡುವಾಗ God will give you back good measure, pressed down, shaken together and running over. ದೇವರು ಜಡಿದು ಅಳ್ಳಾಡಿಸಿ ಹೊರಸೂಸುವಂತೆ ಬಹಳ ಅಳತೆಯಿಂದ ಆತನು ನಿಮಗೆ ಹಿಂದಿರುಗಿಸಿ ಕೊಡ್ತಾನೆ. You need to trust God in that. ಈ ವಿಷಯವಾಗಿ ದೇವರನ್ನ ನೀವು ನಂಬಲೇಬೇಕು. Your mind will not agree, or everything inside of you will disagree with that, and it will question you. Logically this is not right. But somewhere you have to believe and trust God and take a step of faith to give and see how it works. ನಿಮ್ಮ ಮನಸ್ಸು, ನಿಮ್ಮ ಆಂತರ್ಯವೆಲ್ಲವೂ ಇದು ಬುದ್ಧಿವಂತಿಕೆ ಅಲ್ಲ, ನೀನು ಕೊಡಬೇಡ ಎಂಬುದಾಗಿ ಹೇಳ್ತದೆ. ಆದರೆ ನೀವು ಆತ್ಮನ ಮಾತನ್ನು ಕೇಳುವುದಾದರೆ ನೀವು ಕೊಡುವಾಗ ದೇವರು ಖಂಡಿತವಾಗಿ ನಂಬಿಗಸ್ತನಾಗಿ ಹಿಂದಿರುಗಿಸಿ. God wants to see, if you say you have faith and if you say you trust God, then you have to trust in the least. In the kingdom of God, money is the least. ದೇವರ ರಾಜ್ಯದಲ್ಲಿ ನೀವು ನೋಡುವಾಗ ಹಣಕಾಸು ಎಂಬುದು ಕನಿಷ್ಠವಾದದ್ದು. ನಾವು ದೇವರನ್ನ ಪ್ರೀತಿಸ್ತೇವೆ, ದೇವರನ್ನ ನಂಬುತ್ತೇವೆ ಎಂಬುದಾಗಿ ನಾವು ಹೇಳುವಾಗ ದೇವರು ನಮ್ಮಿಂದ ಎದುರು ನೋಡುವುದೇನೆಂದ್ರೆ ನಾವು ಕನಿಷ್ಠದರಲ್ಲಿ ಅಂದರೆ ಹಣಕಾಸಿನಲ್ಲಿ ನಂಬಿಗಸ್ತರಾಗಿದ್ದೇವಾ ಎಂಬುದಾಗಿ. So if you can believe God with your finances, with your money, then God can give you much greater things, like the spiritual gifts, the gift of healing and prophecy and all those things. But God wants to test you and find out whether you believe Him in money. ದೇವರು ನಿಮಗೆ ಅನೇಕ ವರದಾನಗಳನ್ನು ಕೊಡಬೇಕು ಎಂಬುದಾಗಿ ಇದ್ದಾನೆ ಪ್ರಿಯರೇ. ಆದರೆ ನೀವು ಹಣಕಾಸಿನಲ್ಲಿ ನಂಬಿಗಸ್ತರಾಗಿದ್ದೀರಾ ಎಂಬುದಾಗಿ ಮೊದಲು ಆತನು ಎದುರು ನೋಡ್ತಾನೆ. It is a step of faith for all of us. When you want a blessing to come into your life, then you need to sow. You need to learn to sow, give. Then you can receive. ನಿಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದವನ್ನು ನೀವು ಬಯಸುವುದಾದರೆ ನಮ್ಮೆಲ್ಲರಿಗೂ ಇದು ನಮ್ಮ ನಂಬಿಕೆಯ ಪರೀಕ್ಷೆ. ಒಂದು ಹೆಜ್ಜೆಯನ್ನು ಮುಂದಿಡಬೇಕು. ನಾವು ಕೊಟ್ಟಾಗ ಮಾತ್ರ ದೇವರು ತನ್ನ ಕಾರ್ಯವನ್ನು ನೆರವೇರಿಸಲಿಕ್ಕೆ ಸಾಧ್ಯವಾಗುತ್ತದೆ. If you read in Malachi chapter 3 and verse 10, ಮಲಾಕಿಯ 3:10 ಹೇಳ್ತದೆ, bring all the tithes into the storehouse, that there may be food in my house. And try me now in this, says the Lord of hosts, if I will not open for you the windows of heaven and pour out for you such blessing that there will be not room enough to receive it. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತೂ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುರಿಸುವನೋ ಇಲ್ಲವೋ ಎಂದು ನನ್ನನ್ನು ಪರೀಕ್ಷಿಸಿ ನೋಡಿರಿ. God is talking to us. ನೋಡ್ರಿ, ದೇವರು ನಮ್ಮ ಕೂಡ ಮಾತನಾಡ್ತಾರೆ. This concept of tithes is God's idea. It is not a man's idea. ದಶಮಾಂಶ ಎಂಬುದು ಮನುಷ್ಯನ ಆಲೋಚನೆ ಅಲ್ಲ, ದೇವರ ಆಲೋಚನೆ. Tithes is 1/10 of whatever you earn.
ದಶಮಾಂಶ ಅಂದರೆ ನೀವು ನಿಮ್ಮ ಸಂಪಾದನೆಯಲ್ಲಿ 10 ಭಾಗದಷ್ಟು. So, if you are earning 1,000, 100 belongs to God. ಉದಾಹರಣೆಗೆ ನೀವು 1,000 ರೂಪಾಯಿಯನ್ನು ಸಂಪಾದಿಸುವುದಾದರೆ 100 ರೂಪಾಯಿ ದೇವನದು. So, God says, bring the tithes into the house, and when you give, and trust me or try me whether I will not bless you, whether I will not open the doors and windows of heaven and pour out a blessing into your life. ನಿಮ್ಮ ದಶಮಾಂಶವನ್ನು ನೀವು ಆಲಯಕ್ಕೆ ತರುವಾಗ ಪರಲೋಕದ ಕಿಟಿಕೆ ಬಾಗಿಲುಗಳನ್ನು ತೆರೆದು ನಾನು ಆಶೀರ್ವಾದದ ಸುರಿಮಳೆಯನ್ನು ಸುರಿಸುವೆನೋ ಇಲ್ಲವೋ ನೋಡಿರಿ ಎಂಬುದಾಗಿ ದೇವರು ಹೇಳ್ತಾರೆ. So, it is God's idea. God says, when you give, I will give you back. I will give you more than what you deserve. ನೀವು ಕೊಡುವಾಗ ನಿಮ್ಮ ಯೋಗ್ಯತೆಗೆ ಮೀರಿ ನಾನು ಹಿಂದಿರುಗಿಸಿ ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. So, you have to somewhere, trust God that, when I give, God is going to give it back to me. ಆದ ಕಾರಣ ಎಲ್ಲಿಯಾದರೂ ನೀವು ದೇವರನ್ನ ವಿಶ್ವಾಸಿಸಬೇಕು. ನಾನು ಕೊಡುವಾಗ ದೇವರು ಅದನ್ನು ಹಿಂದಿರುಗಿಸಿ ಕೊಡ್ತಾನೆ ಎಂಬ ನಂಬಿಕೆ ನಮಗಿರಬೇಕು. When I used to attend church, when I was young. ನನ್ನ ಯೌವನ ಪ್ರಾಯದಲ್ಲಿ ಸಭೆಗೆ ನಾನು ಹೋಗುವಾಗ whenever I used to hear this, about giving, I used to think this pastor, he has some wrong motives. ಕಾಣಿಕೆ ದಶಮಾಂಶಗಳ ವಿಷಯವಾಗಿ ನಾನು ಕೇಳಿಸಿಕೊಳ್ಳುವಾಗಲೆಲ್ಲ ನಾನು ಯೋಚಿಸ್ತಾ ಇದ್ದೆ, ಈ ಪಾಸ್ಟರ್ಗೆ ತಪ್ಪಾದಂಥ ಉದ್ದೇಶವಿರಬಹುದು ಎಂಬುದಾಗಿ. He wants our money, that is why he is talking. ನಮ್ಮ ಹಣದ ಹಿಂದೆ ಇವರು ಬಿದ್ದಿರುತ್ತಾರೆ, ಇವರಿಗೆ ಅವಶ್ಯವಿದೆ, ಆದ ಕಾರಣ ಹೀಗೆ ಮಾತನಾಡ್ತಾ ಇದ್ದಾರೆ. So I would ignore those things and I would, come out, gossiping about all those things. ಇಂಥ ಬೋಧನೆಗಳನ್ನು ನಾನು ತಿರಸ್ಕರಿಸಿ ಅದರ ವಿಷಯವಾಗಿ ದೂಷಣೆ ಮಾಡುತ್ತಾ ಸಭೆಯಿಂದ ಹೊರಗೆ ಬರುತ್ತಿದ್ದೆ. But now I realize that. ಆದ್ರೆ ಈಗ ನಾನು ಅದನ್ನ ತಿಳ್ಕೊಂಡಿರುತ್ತೇನೆ. Because there came a time when I started giving my tithes and I started giving my offerings. ನಾನು ನನ್ನ ದಶಮಾಂಶ ಕಾಣಿಕೆಗಳನ್ನು ಕೊಡುವಂತ ಒಂದು ಸಮಯ ಬಂದಿತ್ತು. And as I started giving, I knew or I experienced how God gave me back, good measure, pressed down, shaken together and running over. ನಾನು ನನ್ನ ಕಾಣಿಕೆ ದಶಮಾಂಶಗಳನ್ನು ಕೊಡಲು ಪ್ರಾರಂಭಿಸಿದ ನಂತರ ದೇವರು ಅದನ್ನು ಯಾವ ರೀತಿ ಹಿಂದಿರುಗಿಸಿ ನಂಬಿಗಸ್ತನಾಗಿ ಹಿಂದಿರುಗಿಸಿ ಕೊಟ್ಟನು ಎಂಬುದಾಗಿ ಕಣ್ಣಾರೆ ನಾನು ಕಂಡಿರುತ್ತೇನೆ. I have seen practically it has happened and it is still happening in my life. ಕಾರ್ಯಾತ್ಮಕವಾಗಿ ನನ್ನ ಜೀವಿತದಲ್ಲಿ ನಡೆದಿರುವುದನ್ನ ಇನ್ನೂ ನಡೀತಾ ಇರುವುದನ್ನು ನಾನು ಕಾಣುತ್ತೇನೆ. So now I boldly say this. ಈಗ ನಾನು ಧೈರ್ಯವಾಗಿ ಹೇಳಬಲ್ಲೆ. Maybe you think I have a wrong motive. ನೀವು ಯೋಚನೆ ಮಾಡಬಹುದು ನನ್ನದು ದುರುದ್ದೇಶವೆಂಬುದಾಗಿ. Or maybe you are thinking that I am after your money or something like that. ಅಥವಾ ನಿಮ್ಮ ಹಣಕಾಸನ್ನು ನಾನು ಕೇಳ್ತಾ ಇದ್ದೇನೆ ಎಂಬುದಾಗಿ ನೀವು ಭಾವಿಸಬಹುದು. It's not about that. ಖಂಡಿತವಾಗಿಯೂ ಇಲ್ಲ. I have to teach you this. ನಾನು ಕಡ್ಡಾಯವಾಗಿ ಇದನ್ನು ನಿಮಗೆ ಕಲಿಸಿಕೊಡಬೇಕು. Learn from me, or if you are understanding, if you follow my teaching, I've been teaching about faith and so many things. In the same way, this is also very, very important. ನನ್ನ ಬೋಧನೆಗಳನ್ನು ನೀವು ಅನುಸರಿಸುವುದಾದರೆ ನಾನು ಅತ್ಯಧಿಕವಾಗಿ ನಂಬಿಕೆ ವಿಷಯವಾಗಿ ಮಾತನಾಡ್ತೇನೆ, ಆದರೆ ಹಣಕಾಸಿನ ವಿಷಯವಾಗಿಯೂ ಸಹ ಮಾತನಾಡಿರುವುದುಂಟು. So this is as important as that. ಸೊ ಹಣಕಾಸನ್ನು ಕೊಡುವಂಥದ್ದು ನಂಬಿಕೆಯಷ್ಟೇ ಮುಖ್ಯತ್ವ ಹೊಂದಿರುತ್ತದೆ. Today if you learn this and if you understand this and if you apply these truths and you start giving, if you have been giving, very good. But if you have not been giving, learn to give and see how God is going to do it. ಈ ದಿನ ಈ ಸತ್ಯಾರ್ಥಗಳನ್ನು ತಿಳಿದುಕೊಂಡು ನೀವು ಈಗಾಗಲೇ ನಿಮ್ಮ ಸಭೆಗಳಿಗೆ ಅಥವಾ ನಿಮ್ಮ ಸ್ಥಳಗಳಲ್ಲಿ ಕಾಣಿಕೆ ದಶಮಾಂಶಗಳನ್ನು ಕೊಡುತ್ತಿರುವುದಾದರೆ ಒಳ್ಳೆಯದೇ. ಆದರೆ ಇನ್ನೂ ಅದನ್ನು ಪ್ರಾರಂಭಿಸಿಲ್ಲವಾದಲ್ಲಿ ದಯವಿಟ್ಟು ಪ್ರಾರಂಭಿಸಿರಿ. And see how God can bless you. ಮತ್ತು ದೇವರು ಯಾವ ರೀತಿ ನಿಮ್ಮನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ನೀವು ಅನುಭವದಿಂದ He will surely keep his word. ದೇವರು ಖಂಡಿತವಾಗಿ ತನ್ನ ಮಾತನ್ನು ನೆರವೇರಿಸಿಕೊಳ್ಳುತ್ತಾನೆ. He will multiply it and give it back to you. ಮತ್ತು ಅದನ್ನು ಅತ್ಯಧಿಕಪಡಿಸಿ ನಿಮಗೆ ಹಿಂದಿರುಗಿಸಿಕೊಡುತ್ತಾನೆ. And God is not a debtor to any man, Bible says. ದೇವರು ಯಾವ ಮನುಷ್ಯನಿಗೂ ಸಾಲಗಾರನಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. When he gives back, he will give it in a abundant measure. ಆತನು ಹಿಂದಿರುಗಿಸಿ ಕೊಡುವಾಗ ಸಮೃದ್ಧವಾಗಿ ಆತನು ಕೊಡುತ್ತಾನೆ. Maybe tomorrow we can continue on the same teaching. ನಾಳಿನ ದಿನ ಇದೇ ವಿಷಯವಾಗಿ ನಾವು ಮುಂದುವರಿಸೋಣ. Get little more clarity and go little more deeper. ಇನ್ನು ಸ್ವಲ್ಪ ಆಳವಾಗಿ ಹೋಗಿ ಇದರ ಸತ್ಯಾರ್ಥವನ್ನು ತಿಳಿದುಕೊಳ್ಳೋಣ. Shall we pray?
ಪ್ರಾರ್ಥಿಸಿಕೊಳ್ಳೋಣ. Glorious Heavenly Father, ಮಹಿಮೆಯುಳ್ಳ ಪರಲೋಕದ ತಂದೆಯೇ, Lord, we believe your word is true, O Lord. ನಿನ್ನ ವಾಕ್ಯ ಸತ್ಯ ಎಂಬುದಾಗಿ ನಾವು ನಂಬುತ್ತೇವೆ. Lord, you have commanded us to give. ಸ್ವಾಮಿ, ಕೊಡು ಎಂಬುದಾಗಿ ನೀನು ಆಜ್ಞಾಪಿಸಿದ್ದಿ. Lord, even as we are faithful in our giving, Lord, I know that you're going to bless us back, O Lord. ನಮ್ಮ ಕಾಣಿಕೆ ದಶಮಾಂಶಗಳಲ್ಲಿ ನಾವು ನಂಬಿಗಸ್ತರಾಗಿರುವಂತೆ ನೀನು ಅದನ್ನು ನಮಗೆ ಆಶೀರ್ವದಿಸಿ ಕೊಡುತ್ತಿ ಎಂಬುದಾಗಿ ನಾವು ನಂಬುತ್ತೇವೆ. Lord, I pray for everyone watching us, O Lord. ಸ್ವಾಮಿ, ನಮ್ಮನ್ನು ಗಮನಿಸುತ್ತಿರುವಂತಹ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. Lord, I pray, bless their finances, O ಅವರ Lord. ಹಣಕಾಸುಗಳನ್ನು ಆಶೀರ್ವದಿಸು. Lord, give them a revelation of this teaching, O Lord ಈ Jesus. ಬೋಧನೆಯ ಒಂದು ಪ್ರಕಟಣೆಯನ್ನು ಅವರಿಗೆ ಉಂಟು ಮಾಡು. Lord, let them know that in giving that they receive, O Lord. ಕೊಡುವುದರಲ್ಲೇ ಅವರು ಪಡ್ಕೊಳ್ಳಬಹುದು ಎಂಬುದನ್ನು ತಿಳ್ಕೊಳ್ಳಲಿ. Lord, I pray that they will be able to give and give cheerfully, O Lord. ಕೊಡುವುದರಲ್ಲಿ ಸಂತೋಷವುಳ್ಳವರಾಗಿ ಕೊಡುವಂತೆ ಸಹಾಯ ಮಾಡು. And Lord, you're going to bless them abundantly, O Lord. ಮತ್ತು ಅವರನ್ನು ಸಮೃದ್ಧವಾಗಿ ಆಶೀರ್ವದಿಸು. Give you all the glory, Father. ಸಕಲ ಮಹಿಮೆಯನ್ನು In ಅರ್ಪಿಸುತ್ತೇವೆ. Jesus' mighty name we pray. ಯೇಸುವಿನ ಬಲವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Thank you for listening to us. ನಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳೋದಕ್ಕಾಗಿ Have a ಧನ್ಯವಾದಗಳು. wonderful time. God bless you all. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ.